ಪತ್ರಕರ್ತರು. ಅದು ಸಹಜ, ಅದೇನು ತಪ್ಪಂತ ನಾನು ಹೇಳ್ತೇನೆ. ಹಲವಾರು ಜನ ತಮ್ಮ ಇತರ ಕಸಬುಗಳನ್ನು ಮಾಡಿ ತಮ್ಮ ಆಸಕ್ತಿಯಿಂದ ಪತ್ರಕರ್ತರ ಕೆಲಸವನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ. ಅವರು ಮಾಡುತ್ತಿರುವಂಥ ಸೇವೆಯಿಂದ ಹಲವಾರು ಸಂದರ್ಭಗಳಲ್ಲಿ ದೂರದ ಸುದ್ದಿಗಳು, ಗ್ರಾಮೀಣ ಪ್ರದೇಶದ ಘಟನೆಗಳು ಇವತ್ತು ಬೆಳಕಿಗೆ ಬರೋಕ್ಕೆ ಸಾಧ್ಯ ಆಗಿದೆ. ಆದರೆ ಕರ್ನಾಟಕದ ಬೆಳವಣಿಗೆಗೆ ಕಾರ್ಯನಿರತ ಪತ್ರಕರ್ತರ ಒಂದು ಪಾಲು ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಕ್ಕೆ ತಂದೆ ಆದಂಥ ಇತಿಹಾಸ ಇದೆ. ಹಿರಿಯ ಪತ್ರಕರ್ತರು ಬಹಳ ದೊಡ್ಡ ಕೊಡುಗೆಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಆಗು ಹೋಗುಗಳಲ್ಲಿ, ಕರ್ನಾಟಕದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾಲನ್ನು ಕೊಟ್ಟಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ರಾಜಕೀಯ ಪಕ್ಷಗಳು ಎತ್ತಕ್ಕೆ ಸಾಧ್ಯ ಆಗದಿರುವಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಆಡಳಿತ ಮಾಡೋರು, ವಿರೋಧ ಪಕ್ಷದವರು ಅದರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಹಚ್ಚಿದಂಥವರು ನಮ್ಮ ಹಿರಿಯ ಪತ್ರಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಚ್ಛೆಪಡ್ತೇನೆ. ತಮ್ಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದ ಬಹಳ ದೊಡ್ಡ ಯೋಜನೆಗಳು, ನೀರಾವರಿ ಯೋಜನೆಗಳು, ವಿದ್ಯುತ್ ಶಕ್ತಿ ಯೋಜನೆಗಳು, ಹಲವಾರು ಯೋಜನೆಗಳು ಅವು ಕುಂಠಿತಗೊಂಡಾಗ, ಪ್ರಾರಂಭ ಆಗದಿರುವಾಗ ಬಡದಿಯವರು ಎಚ್ಚರಿಸಿ ಆ ಯೋಜನೆಗಳನ್ನು ಪೂರ್ಣ ಮಾಡಿ ಜನರಿಗೆ ತಲುಪುವಂಥ ಕೆಲಸವನ್ನು ಹಿರಿಯ ಪತ್ರಕರ್ತರೆಲ್ಲರೂ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬೆಂಗಳೂರಿಗೆ ಅಷ್ಟೇ ಸೀಮಿತವಾಗಿಲ್ಲ. ಇವತ್ತು ಗುಲ್ಬರ್ಗಕ್ಕೆ ಹೋದರೆ ಅಲ್ಲಿ ಕ್ರಿಯಾಶೀಲ ಪತ್ರಕರ್ತರಿದ್ದಾರೆ, ಬೆಳಗಾವಿನಲ್ಲಿದ್ದಾರೆ, ಹುಬ್ಬಳ್ಳಿ ಧಾರವಾಡದಲ್ಲಿದ್ದಾರೆ, ಹಾವೇರಿಯಲ್ಲಿದ್ದಾರೆ, ಗದಗ್ನಲ್ಲಿದ್ದಾರೆ, ಬಿಜಾಪುರದಲ್ಲಿದ್ದಾರೆ, ಬಾಗಲಕೋಟೆಯಲ್ಲಿದ್ದಾರೆ. ಅವರ ಜೊತೆಗೆ ನಮ್ಮ ಒಡನಾಟದಲ್ಲಿ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತ ಹೇಳ್ತಾರೆ. ಅದು ನನಗನ್ನಿಸ್ತಾ ಇದೆ, ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನು ನೋಡಿದ ಮೇಲೆ ಪತ್ರಿಕಾರಂಗ 4ನೇ ಅಂಗ ಅಲ್ಲ, ಇದು ಅತ್ಯಂತ ನಮ್ಮ ಸಂವಿಧಾನ ಮತ್ತು ನಮ್ಮ ಕಾರ್ಯಾಂಗ ಏನಿದೆ, ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವಂಥ ಕಾರ್ಯಾಂಗ ಇವತ್ತು ಆ ಕೆಲಸ ಮಾಡ್ತಾ ಇದ್ದರೆ ಅತ್ಯಂತ ಪ್ರಮುಖವಾಗಿರುವಂಥ ಅಂಗ ಪತ್ರಿಕಾ ರಂಗ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಇಲ್ಲಿ ಬಹಳ ದೊಡ್ಡ ಸವಾಲು ಪತ್ರಿಕಾ ರಂಗಕ್ಕಿರುವಂಥದ್ದು ಬದಲಾಗ್ತಿರುವಂಥ ಟೆಕ್ನಾಲಜಿ, ತಾಂತ್ರಿಕತೆ. ಒಂದು ಕಡೆ ಅನುಕೂಲ ಆಗಿದೆ, ಮಳಿ ಜೋಡಿಸಿ ಪತ್ರಿಕೆಯನ್ನು ಹೊಡೆಸೋದು ಎಷ್ಟು ಕಷ್ಟ ಇತ್ತು, ಈಗ ಅದ್ಯಾವುದೂ ಇಲ್ಲ. ಇಲ್ಲೇ ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಟೈಪ್ ಮಾಡಿ ಸುದ್ದಿ ಕಳಿಸಿ. ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಿನ ಒಂದು ಪ್ರಭಾವ ಜನರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದು, ಮತ್ತು ಅದರ ಸಂಖ್ಯೆನೂ ಕೂಡ ಹೆಚ್ಚಿರುವಂಥದ್ದು. ಹೀಗೆ ತಾಂತ್ರಿಕತೆ ಬದಲಾವಣೆ ಆದಂಗೆ ಹೊಸ ಸವಾಲುಗಳು ಈ ರಂಗಕ್ಕೆ ಬರ್ತದೆ. ಯಾರು ತಾಂತ್ರಿಕತೆಯ ಜೊತೆಗೆ ಹೋಗ್ತಾರೆ ಅವ್ರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಪ್ರಿಂಟ್ ಮೀಡಿಯಾ ಬಹಳ ದೊಡ್ಡ ಸವಾಲನ್ನು ಇವತ್ತು ಎದುರಿಸ್ತಾ ಇದೆ. ಆ ಪೇಪರಿನ ವೆಚ್ಚ ಮತ್ತು ಪ್ರಿಂಟಿಂಗ್ ವೆಚ್ಚ ಅದು ನೀಗಿಸುವಂಥದ್ದು ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಪ್ರಿಂಟ್ ಮೀಡಿಯಾ ಅಂತ ನಾವೇನು ಮುಂದುವರ್ಸ್ಕೊಂಡು ಹೋಗಿದ್ದೀರಿ, ನಿಮಗೆ ಬಹಳ ದೊಡ್ಡ ಒಂದು ಸ್ಮರಣೆಯ ಪೂರ್ವವಾದಂಥ, ಹೃದಯಪೂರ್ವವಾದಂಥ ನಮಸ್ಕಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.